ಹಲೋ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಲಕ್ಕಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ತುಂಬ ದಿನವೇ ಆಗೋಗಿತ್ತು ನಾನು ಲಾಂಗ್ ವೀಡಿಯೋಸು ಅಂದರೆ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡಿ. ಸ್ಯಾಟರ್ಡೇ ವ್ಲಾಗ್ನ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಇವತ್ತು ನಮ್ಮ ಮನೆಯಲ್ಲಿ ಫುಲ್ ನಮ್ಮ ಫ್ಯಾಮಿಲಿ ಎಲ್ಲರೂ ಊರಿಂದ ಬಂದಿದ್ದಾರೆ. ನಮ್ಮ ಫ್ಯಾಮಿಲಿ ಅಂತ ಅಂದರೆ ನಮ್ಮ ಮಾವನವರು, ನಮ್ಮ ಅತ್ತಿಗೆ ಆ್ಯಂಡ್ ನನ್ನ ಸಿಸ್ಟರ್, ನಮ್ಮ ಮೈದ್ನ, ಹಾಗೆ ಅವ್ರ ಮಕ್ಕಳು ಎಲ್ಲರೂ ಕೂಡ ಬಂದಿದ್ದಾರೆ. ನನಗಂತೂ ಫುಲ್ಲು ಖುಷಿ. ನನಗೆ ಈ ರೀತಿ ಮನೆ ತುಂಬ ಫ್ಯಾಮಿಲಿ ಎಲ್ಲರೂ ಖುಷಿಯಾಗಿರೋದು ಅಂದರೆ ತುಂಬಾ ಇಷ್ಟ. ಹಾಗೆ ನಮ್ಮ ಫ್ಯಾಮಿಲಿಯವರೆಲ್ಲರೂ 1-1.5 ವರ್ಷ ಆಗಿತ್ತು ಬೆಂಗಳೂರಿಗೆ ಬಂದು, ಇವಾಗ ಬಂದಿದ್ದಾರೆ. ಪೌಚಲ್ಲಿ ಪರ್ಸಲ್ಲಿ ಇಟ್ಟಿದೆ. ಹಾಯ್ ಮಾಡ್ರಿ ಎಲ್ಲರೂ, ಹಾಯ್ ಹಾಯ್ ಮಾಡಿ, ಹಾಯ್ ಮಾಡ್ರಿ ಚೋಟಿ. ಇನ್ನು ಇವ್ರು ಬಂದು ನಮ್ಮ ಅತ್ತಿಗೆ ಅವರು, ನಮ್ಮ ಹಸ್ಬೆಂಡ್ ಅವರ ಅಕ್ಕ. ಇವರು ಕೂಡ ಊರಿಂದ ಬಂದಿದ್ದರು. ಇವರು ಫಸ್ಟ್ ಟೈಮು ನಮ್ಮ ಮನೆಗೆ ಇಲ್ಲಿಗೆ ಬರ್ತಾ ಇರೋದು. ಸೊ ತುಂಬಾ ಖುಷಿ ಆಯಿತು. ಹಾಗೆ ಈ ಪುಟಾಣಿ ಮಕ್ಕಳಿದಾರಲ್ಲ, ಇವ್ರು ಬಂದು ನನ್ನ ಮೈದನ ಮಕ್ಕಳು. ಸಿಕ್ಕಾಪಟ್ಟೆ ತರಲೆ ಇಬ್ಬರೂ. ತುಂಬ ಅಂದರೆ ತುಂಬ ಕ್ಯೂಟ್ ಆ್ಯಂಡ್ ತುಂಬ ಮುದ್ದು ಅಂತಲೇ ಹೇಳ್ಬೋದು. ನನಗಂತೂ ನನ್ನ ಮಕ್ಕಳು ಹೇಗೋ ಅವರು ಕೂಡ ಅದೇ ರೀತಿ ನನಗೆ. ಸೊ ಸಖತ್ ಇಷ್ಟಪಡ್ತೀನಿ ನಾನು ಅವ್ರನ್ನ ಕೂಡ. ಸೊ ಇನ್ನು ನಾನು ಈ ರೀತಿ ಸ್ಯಾರಿ ವೇರ್ ಮಾಡಿದ್ದೆ, ನೋಡ್ಬೋದು. ಸೊ ಫುಲ್ ಕೂಡ ತೋರಿಸ್ತೀನಿ ಹೇಗಿದೆ ಸ್ಯಾರಿನಲ್ಲಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಇವ್ರು ಬಂದು ನನ್ನ ಸಿಸ್ಟರ್, ನನ್ನ ಮೈದ್ನ ಅವರ ಹೆಂಡತಿ. ನನಗೆ ಸ್ವಂತ ತಂಗಿ ಅಂತಲೇ ಹೇಳ್ಬೋದು. ಅಷ್ಟು ಬಾಂಡಿಂಗ್ ಇರುತ್ತೆ ನಮ್ಮಿಬ್ಬರ ಮಧ್ಯೆ. ಇನ್ನು ಎಲ್ಲರೂ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ತುಮಕೂರು ರೋಡಲ್ಲಿ ಬಯಲಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಲ್ವಾ, ಅಲ್ಲಿಗೆ ಹೊರಟಿದ್ದೀವಿ. ಇನ್ನು ನನ್ನ ತಂಗಿದು ಇದು ಹರಕೆ ಇತ್ತು, ಗೌರ್ಮೆಂಟ್ ಜಾಬ್ ಆಗೋದಕ್ಕಿಂತ ಮುಂಚೆ ಹರಕೆ ಹೊತ್ಕೊಂಡಿದ್ಲು. ಜಾಬ್ ಆದರೆ ನಾನು ನಿಮಗೆ ಬೆಳ್ಳಿದು ಖಡ್ಗ ಮಾಡಿಸ್ಕೊಡ್ತೀನಿ ಅಂತ ಹೇಳಿ. ಸೊ ಆಗಿತ್ತು. ಈಗ ಹಾಗಾಗಿ ಹರಕೆ ತೀರಿಸೋದಕ್ಕೆ ಅಂತ ಹೇಳಿ ಫುಲ್ ಫ್ಯಾಮಿಲಿ ಹೊರಟಿದ್ದೀವಿ. ನೋಡಿ, ಈ ರೀತಿ ಖಡ್ಗ ಮಾಡಿಸಿದ್ದೀವಿ. ಒಂದು 30-35 ಗ್ರಾಮ್ ಇದೆಯೋ ಅಥವಾ ಎಷ್ಟಿದೆ ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಅದು ಬಿಲ್ನ ಕೂಡ ನಾನು ನೋಡಿರಲಿಲ್ಲ. ಸೊ ಈ ರೀತಿ ಹರಕೆ ತೀರಿಸೋದಕ್ಕೆ ಫುಲ್ ಫ್ಯಾಮಿಲಿ ಎಲ್ಲರೂ ಹೊರಟಿದ್ವಿ. ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಇದು. ದೇವ್ರದ್ದು ದರ್ಶನ ಮುಗೀತು. ಸೊ ದರ್ಶನ ಮುಗಿಸ್ಕೊಂಡು ಇಲ್ಲಿ ಪ್ರಸಾದ ತಗೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಇಲ್ಲಿ ಅನ್ನದಾನ ಕೂಡ ಇರುತ್ತೆ. ಸೊ ಎಲ್ಲರೂ ಊಟ ಕೂಡ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ಅಲ್ಲಿ ಹರಕೆ ಎಲ್ಲ ತೀರಿಸಿದಾದ್ಮೇಲೆ ಖಡ್ಗ ಏನು ಕೊಟ್ಟಿರ್ತೀವಿ ಅದು ಬಿಲ್ಲೆಲ್ಲ ಕೊಟ್ಬಿಟ್ಟು ಅದ್ರ ಬಗ್ಗೆ ಏನೇನು ಡೀಟೇಲ್ ಇರುತ್ತೆ ಅದನ್ನೆಲ್ಲ ಅವರಿಗೆ ಕೊಡಬೇಕಾಗತ್ತೆ, ಹೆಸರೆಲ್ಲ ಬರೆಸ್ಬಿಟ್ಟು. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಇಲ್ಲಿ ಪ್ರಧಾನ ಅರ್ಚಕರು ಇನ್ನೂ ಬಂದಿರಲಿಲ್ಲ. ಸೊ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ. ಮುಂಚೆ ನಾನು 2014ರಲ್ಲಿ ಬೆಂಗಳೂರು ಯೂನಿವರ್ಸಿಟಿಲಿ BCom ಓದ್ತಾ ಇದ್ದೆ. ಆಗ ಸ್ವಾಮೀಜಿ ಅವ್ರ ದರ್ಶನ ಆಯ್ತು ನನಗೆ. 2015ರಿಂದ ನಾನು ಸ್ವಾಮೀಜಿ ಒಂದು ಬೇಡಿಕೆ ಇಟ್ಟಿದೆ, ನನಗೆ ಗೌರ್ಮೆಂಟ್ ಜಾಬ್ ಆಗಲಿ ಅಂತ. ಬಂದು ಹೋಗ್ತಾ ಇದ್ದೆ ಅಷ್ಟೇ. ಆ ಟೈಮಲ್ಲಿ ಬರೀ ಸ್ವಾಮೀಜಿ ಪ್ರತಿ ಶನಿವಾರ ಬಂದು ಸ್ವಾಮೀಜಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೆ. ನನಗೆ ಸ್ವಾಮೀಜಿ ಆಶೀರ್ವಾದದಿಂದ 2017ರಲ್ಲಿ 5 ಗೌರ್ಮೆಂಟ್ ಜಾಬ್ ಆರ್ಡರ್ಗಳು ನನ್ನ ಮನೆಗೆ ಬಂದು ಈಗ ನಾನು ಸರ್ಕಾರಿ ಇಲಾಖೆಯಲ್ಲಿ ಹಿರಿಯ ನಿರೀಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. 2015ರಲ್ಲಿ ನನಗೆ ಮುನ್ಸಿಪಾಲ್ಟಿಯಲ್ಲಿ 2 ಜಾಬು, ಇದೇ ಸಹಕಾರ ಇಲಾಖೆಯಲ್ಲಿ 2 ಜಾಬು, ಮತ್ತೆ ಇನ್ನೊಂದು ಲೋಕಲ್ ಆಡಿಟ್ ಅಲ್ಲಿ ಅಕೌಂಟೆಂಟ್. ಸ್ವಾಮೀಜಿ ಆಶೀರ್ವಾದದಿಂದ ನಾನು ನಂಬಕ್ಕಾಗಲ್ಲ, 5 ಗೌರ್ಮೆಂಟ್ ಆರ್ಡರ್ಗಳು ನನ್ನ ಮನೆಗೆ ಬಂದಿತ್ತು. ಸ್ವಾಮೀಜಿ ಮಹಿಮೆ ಅಪಾರ, ಅದನ್ನ ಹೇಳಕ್ಕಾಗಲ್ಲ. ಒಳ್ಳೆ ಮನಸ್ಸಿಂದ ಸ್ವಾಮೀಜಿ ನಂಬಿದ್ರೆ ನೀವೇನ್ ಅನ್ಕೊಂತೀರಿ ಖಂಡಿತ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಒಳ್ಳೆ ಮನಸ್ಸಿಂದ ನಂಬಬೇಕಷ್ಟೇ, ಸಾತ್ವಿಕತೆಯಿಂದ, ಯಾವುದೇ ಡಾಂಬಿಕತೆ ಇಲ್ಲದೆ
ಭಗವಂತನಲ್ಲಿ ಭಕ್ತಿ ಇಟ್ಟರೆ ಖಂಡಿತ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಿ ನಾವು ಸುಖ ಜೀವನ ನಡೆಸ್ಬೋದಂತ ಎಲ್ರಿಗೂ ಹೇಳೋಕೆ ಇಷ್ಟಪಡ್ತೀನಿ. ತುಂಬ ಧನ್ಯವಾದಗಳು. ಈ ದೇವಸ್ಥಾನಕ್ಕೆ ಬಂದು ಸ್ವಾಮಿಯನ್ನ ದರ್ಶನ ಮಾಡ್ಕೊಂಡು ಅವರ ಹರಕೆ ಏನಿದೆ, ಇವತ್ತು ಅವರು ಒಂದು ಕಡಿಗ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು, ಹರಕೆ ಮಾಡ್ಕೊಳ್ಳೋದು 2015ರಲ್ಲಿ. ಆ ಹರಕೆ ಇವತ್ತು ಈಡೇರಿದೆ. ಅವರಿಗೆ ಭಗವಂತ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲೆಂದು ಭಗವಂತ ಪ್ರಾರ್ಥಿಸುತ್ತಾ ಹೀಗೆ ಭಕ್ತಾದಿಗಳು. ಇನ್ನು ಇಲ್ಲಿ ಎಲ್ಲ ಡೀಟೇಲ್ಸ್ ಎಲ್ಲ ಬರೆಸಿದಾದ್ಮೇಲೆ ಅರ್ಚನೆ ಮಾಡ್ತಾರೆ ಎಲ್ಲರ ಹೆಸರಲ್ಲಿ. ಹಾಗೆ ನಾವೇನು ಅರ್ಪಣೆ ಮಾಡಿರ್ತೀವಿ ಆ ಕಾಣಿಕೆನ ದೇವ್ರ ಪಾದಕ್ಕೆ ಹಾಕಿಬಿಟ್ಟು ಅಲಂಕರಿಸ್ಬಿಟ್ಟು ನಮ್ಮ ಫ್ಯಾಮಿಲಿ ಫುಲ್ ಎಲ್ಲರ ಹೆಸರಲ್ಲಿ ಇಲ್ಲಿ ಅರ್ಚನೆ ಕೂಡ ಮಾಡ್ತಾ ಇದ್ದಾರೆ. ಇನ್ನು ನಾವೆಲ್ಲರೂ ಮನೆಗೆ ಬರೋಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕೂಡ ಬಂದಿದ್ದರು. ಅವರು ಸ್ವಲ್ಪ ನಾನ್ ವೆಜ್ ಕೂಡ ತಂದಿದ್ದರು, ಚಿಕನ್ ತೊಗೊಂಡು ಬಂದಿದ್ದರು. ಇದನ್ನು ಬಂದುಬಿಟ್ಟು ಚಿಕನ್ ಬಂದು ನನ್ನ ಮಾವನವರೇ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಅಡುಗೆ ಮಾಡೋದಕ್ಕಿಂತ ನಮ್ಮ ಯಜಮಾನ್ರಿಗೆ ನಾನ್ ವೆಜ್ ಬಂದು ಅವ್ರ ತಂದೆಯವ್ರ ಕೈಯಿಂದ ಅಡುಗೆ ಮಾಡಿಸ್ಕೊಂಡು ಊಟ ಮಾಡಬೇಕು ಅನ್ನೋದು ತುಂಬಾ ಇಷ್ಟ. ಇನ್ನು ನಾನ್ ವೆಜ್ ಎಲ್ಲ ಬಂದುಬಿಟ್ಟು ಊರಿನಲ್ಲಿ ನಮ್ಮ ಮಾವನವರೇ ಮಾಡೋದು. ಸೊ ಒಂಥರ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ನಾವೆಲ್ಲ ರೆಡಿ ಮಾಡಿ ಕೊಡ್ತೀವಿ ಅಷ್ಟೇ, ಅವರೇ ಎಲ್ಲ ಮಾಡ್ತಾರೆ. ಅದು ಏನೋ ಒಂಥರ ನಮಗೂ ಕೂಡ ಅವ್ರು ಮಾಡೋದು ಸಖತ್ ಇಷ್ಟ ಆಗುತ್ತೆ. ಹಾಗಾಗಿ ಅವರಿಗೆ ಬಿಟ್ಬಿಟ್ಟಿದ್ದೀನಿ. ಇನ್ನು ಸುಮಾರು ದಿನದಿಂದ ನನ್ನ ಹಸ್ಬೆಂಡ್ ಕೇಳ್ತಾಯಿದ್ರು, ನಮ್ಮ ಡ್ಯಾಡಿ ಮಾಡ್ತಾರಲ್ಲ ಚಿಕನ್ ಆ ರೀತಿ ಮಾಡಬೇಕು ಅಂತ. ನಾವು ಹೆಂಗೆ ಮಾಡಿದ್ರೂ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತಿರ್ಲಿಲ್ಲ. ಅದೇನೋ ಫೈನಲಿ ಅವರೇ ಬಂದು ಅಡುಗೆ ಮಾಡಿ ಕೊಡೋ ಹಾಗಾಯಿತು. ಸೊ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದೆ. ಈಗ ಅಡುಗೆ ಎಲ್ಲ ಕೂಡ ಮುಗಿಸಿದ್ರು. ಸೊ ಊಟಕ್ಕೆ ಕೂತ್ಕೊಂಡಿದ್ದಾರೆ, ಫುಲ್ ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ಅದು ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಊರಿಂದ ಸ್ವಲ್ಪ ಜೋಳದ ರೊಟ್ಟಿ ಎಲ್ಲನೂ ತೊಗೊಂಡು ಬಂದಿದ್ದರು, ಅದನ್ನು ಕೊಟ್ಟಿದ್ದೀನಿ. ಹಾಗೆ ಸ್ವಲ್ಪ ರೈಸ್ ಮಾಡಿದ್ದೆ. ಸೊ ನೋಡಿ, ಈ ರೀತಿ ಅಣ್ಣ ತಮ್ಮ ತಂದೆ ಎಲ್ಲರೂ ಕೂತ್ಕೊಂಡು ಖುಷಿಯಾಗಿ ಊಟ ಮಾಡ್ತಾಯಿದ್ರು. ಹಾಗೆ ಇರಲಿ ಅಂತ ಹೇಳಿ ಮೆಮೊರೇಬಲ್ ಆಗಿರುತ್ತೆ ಅಂತೇಳಿ ಒಂದು ಕ್ಯಾಪ್ಚರ್ನ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಇನ್ನು ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ಫುಲ್ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.